ಸರಳೀಕರಣದ ಬಗ್ಗೆ ಅಭ್ಯಾಸ ಮಾಡೋಣ. ಸರಳೀಕರಣ ಅಂದರೆ ಏನು? ಗುಣಾಕಾರ, ಭಾಗಾಕಾರ, ಸಂಕಲನ, ವ್ಯವಕಲನ ಎಲ್ಲ ಕ್ರಿಯೆಗಳನ್ನ ಕೂಡಿ ಕೊಟ್ಟಂಥ ಇದು ಒಂದು ಲೆಕ್ಕ ಅಂತ ತಿಳ್ಕೊರಿ. ಇದನ್ನು ಯಾವ ಕ್ರಮದಲ್ಲಿ ಮಾಡಿದರೆ ನಮಗೆ ಸರಿಯಾದ ಉತ್ತರ ಬರ್ತೈತಿ ಅಂತ ತಿಳಿಯೋದೇ ಇದು ಏನು? ಭಾ ಗು ಸಂ ವ್ಯ. ಇದು ಡಿ ಅಂದರೆ ಡಿವಿಷನ್ ಅಂದರೆ ಭಾಗಾಕಾರ, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ, ಎ ಅಂದರೆ ಎಡಿಷನ್ ಸಂಕಲನ, ಎಸ್ ಅಂದರೆ ಸಬ್ಟ್ರಾಕ್ಷನ್ ವ್ಯವಕಲನ. ಸರಳೀಕರಣ ಅಥವಾ ಸಿಂಪ್ಲಿಫಿಕೇಶನ್ ಅಂತಾರೆ ಇಂಗ್ಲೀಷ್ದಾಗ. ಈಗ ಡಿ ಫಾರ್ ಡಿವಿಷನ್, ಎಮ್ ಫಾರ್ ಮಲ್ಟಿಪ್ಲಿಕೇಶನ್, ಎ ಫಾರ್ ಎಡಿಷನ್, ಎಸ್ ಫಾರ್ ಸಬ್ಟ್ರಾಕ್ಷನ್, ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಇವು ಇದ್ರ ಚಿಹ್ನೆ ಈಗಾಗಲೇ ನಿಮ್ಗೆ ಗೊತ್ತಿದೆ. ಭಾಗಾಕಾರ ಚಿಹ್ನೆ, ಗುಣಾಕಾರ, ಸಂಕಲನ, ವ್ಯವಕಲನ ಚಿಹ್ನೆ. ಈಗ ನಾವು ಯಾವುದೇ ಒಂದು ಇಲ್ಲಿ ಕ್ರಿಯೆ ಮಾಡಬೇಕಾದ್ರೆ, ಸರಳೀಕರಣ ಅಥವಾ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಇಲ್ಲಿ ಈ ಕ್ರಮದಾಗ ಮಾಡಬೇಕು. ಮೊದಲಿಗೆ ಭಾಗಾಕಾರ ಕ್ರಿಯೆ ಮಾಡಬೇಕು, ನಂತರ ಗುಣಾಕಾರ, ನಂತರ ಸಂಕಲನ, ನಂತರ ವ್ಯವಕಲನ. ಹೀಗೆ ಮಾಡಿದರೆ ನಮಗೆ ಸರಿಯಾದ ಉತ್ತರ ಬರ್ತೈತಿ. ಹಾಗೆ ಮೊದಲಿಗೆ ಯಾವುದಾದ್ರೂ ಕೊಟ್ಟಿದ್ರೆ ಅದನ್ನು ಹಾಗೆ ಮಾಡಿದರೆ ನಾವು ನೋಡಲ್ದೆ ಅದು ಉತ್ತರ ತಪ್ಪು ಬರ್ತೈತಿ. ಈಗ ಒಂದು ಉದಾಹರಣೆ ನಾವು ಕಲಿಯೋಣ. ಉದಾಹರಣೆ, ಎಕ್ಸಾಂಪಲ್. ನಾವು ವಿಲ್ ಲರ್ನ್ ಒನ್ ಎಕ್ಸಾಂಪಲ್ ಆ್ಯಂಡ್ ದೆನ್ ವಿ ಕಮ್ ಟು ನೋ ದ್ಯಾಟ್ ಹೌ ಟು ಸಾಲ್ವ್ ದೀಸ್ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್. ಈ ಸರಳೀಕರಣ ಸಮಸ್ಯೆ ಅಲ್ಲ, ಈ ಸರಳೀಕರಣವನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ಈಗ ನೋಡೋಣ ನಾವು. ಈಗ 15 ಡಿವೈಡೆಡ್ ಬೈ 3 into 4 ಪ್ಲಸ್ 6 ಮೈನಸ್ 3. ಇದೊಂದು ಏನು ಸರಳೀಕರಣವನ್ನು ಮಾಡಬೇಕೀಗ. ಹೇಗೆ ಮಾಡಬೇಕು ಇಲ್ಲಿ ನೋಡ್ರಿ. ಮೊದಲಿಗೆ ಏನೈತಿ? ಫಸ್ಟಿಗೆ ಇಲ್ಲಿ ಏನು ಮಾಡಬೇಕು? ಮೊದಲಿಗೆ ಮಾಡುವಂಥ ಕ್ರಿಯೆ ಇಲ್ಲಿ ಮೊದಲಿಗೆ ಭಾಗಾಕಾರ ಮಾಡಬೇಕು. ಭಾಗಾಕಾರ ಇಲ್ಲಾಂದ್ರೆ ಗುಣಾಕಾರ ಮಾಡಬೇಕು, ಅಥವಾ ಭಾಗಾಕಾರ ಮುಗಿದ ಮೇಲೆ ಗುಣಾಕಾರ ಮಾಡಬೇಕು. ಭಾಗಾಕಾರ ಇಲ್ಲಾಂದ್ರೆ ಮೊದಲಿಗೆ ಗುಣಾಕಾರ ಮಾಡಬೇಕು. ಮೊದಲು ಭಾಗಾಕಾರ ಮಾಡಿ ನಂತರ ಗುಣಾಕಾರ ಮಾಡೋದು. ಗುಣಾಕಾರ ಆದಮೇಲೆ ಸಂಕಲನ ಮಾಡೋದು. ಇವೆರಡೂ ಇಲ್ಲಾಂದ್ರೆ ಮೊದಲಿಗೆ ಸಂಕಲನ ಮಾಡೋದು. ಈಗ ವ್ಯವಕಲನ ಮಾಡೋದು. ಇವು ಭಾಗಾಕಾರ, ಗುಣಾಕಾರ, ಸಂಕಲನ ಇಲ್ಲಾಂದರೆ ಮೊದಲಿಗೆ ವ್ಯವಕಲನ ಮಾಡೋದು. ಫಸ್ಟ್ ವಿ ಶುಡ್ ಸಾಲ್ವ್ this division operation. First we have to operate division, next one multiplication, next one addition, and next one subtraction. In this order we have to solve these simplification problems so that we should get the answer. ಇಲ್ಲಿ ನಮಗೆ ಉತ್ತರ ಬರಬೇಕಾದ್ರೆ ಇದೇ ಕ್ರಮದಲ್ಲಿ ಬಿಡಿಸ್ಬೇಕು. ಮೊದಲಿಗೆ ಇಲ್ಲಿ ಭಾಗಾಕಾರ ಎಲ್ಲಿ ಐತೆ ನೋಡ್ರಿ. ಭಾಗಾಕಾರ ಇಲ್ಲಿದೆ. ಇದು ನೋಡ್ರಿ, ಭಾಗಾಕಾರ ಎಷ್ಟು? 15 ಭಾಗಾಕಾರ 3. ಇದನ್ನೇನು ಮಾಡಬೇಕು? ಕಚ್ಚಾದಾಗ ಮಾಡ್ಬೋದು, ಅಥವಾ ನಿಮ್ಗೆ ಈಗಾಗಲೇ ಗೊತ್ತಿದೆ. ಹೇಗೆ ನೋಡ್ರಿ, 15 ಭಾಗಾಕಾರ 3. 3 ಮಗ್ಯಾಗ ಒಂದಿಲ್ಲ, 0 ಕೊಟ್ಟಿವು, ಮುಂದಿನ ತೊಗೊಂಡಿವು. 15 ಆಯ್ತು, 3 5 15. ಈಗ 0 ಬಂತು, ಇದು 5 ಬಂತು. ಇದ್ರ ಬೆಲೆ ಎಷ್ಟು ಬಂತು? 5 ಬಂತು. ಈಗ 5 ಬರ್ತೀವಿ, ಇದು ಹೋಯ್ತಿದು. 15 ಭಾಗಾಕಾರ 3 ಹೋಯ್ತು. ಮುಂದೆ ಏನೈತಿ ಅದಾಗಣ ಅದನ್ನು ಬರ್ಕೊಳ್ಳೋದು. ಗುಣಾಕಾರ 4 ಪ್ಲಸ್ 6 ಮೈನಸ್ 3 ಇದನ್ನು ಬರ್ದೇವು ನಾವು. ಇಲ್ಲಿ ಇದಕ್ಕೆ ಇದು ಸಮ ಆಯಿತು. ಈಗ ಇದ್ರೊಳಗೆ ನೋಡ್ಬೇಕು, ಮತ್ತು ಇದನ್ನು ನಿಯಮಗಳನ್ನು ನೋಡ್ಬೇಕು. ಮೊದಲಿಗೆ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಭಾಗಾಕಾರ ಐತನ್ ನೋಡ್ರಿ, ಇಲ್ಲ. ನಂತರ ಯಾವ್ದು ಬಿಡಿಸ್ಬೇಕು? ಗುಣಾಕಾರ ಐತನ್ ನೋಡ್ರಿ, ಇದ್ರೊಳಗೆ ಐತಿ. ಯಾವುದಾ ನೋಡ್ರಿ, 5 ಗುಣಾಕಾರ 4. ಇದನ್ನು ಆಮೇಲೆ ಮರ್ತು ಬಿಡ್ಬೇಕು. ಇದೆಲ್ಲ ಅಂತ ತಿಳ್ಕೊಬೇಕು. 5 ಗುಣಾಕಾರ 4 ಅದನ್ನು ಬಿಡಿಸ್ರಿ. 5 ಗುಣಾಕಾರ 4 5 4 20 ಆಯ್ತು. 20 ಇದು ಮುಗಿದ ಮೇಲೆ ಇದು ಮುಗೀತು. ಇದು ಮುಂದೆ ಏನೈತಿ ಹಂಗೆ ಬರ್ಕೊಳ್ಳೋದು. 6 ಮೈನಸ್ 3 ಹೆಂಗೆ ಬರ್ಕೊಳ್ಳೋದು. ಈಗ ಇದನ್ನೇ ನೋಡೋದು. ಇದನ್ನು ನೋಡೋದಿಲ್ಲ, ಇದನ್ನು ನೋಡೋದಿಲ್ಲ. ಈಗ ನಮ್ಗೆ ಕೊನೆಗೆ ಯಾವ್ದು ಉತ್ತರ ಬಂದಿದೆ ಅದನ್ನೇ ನೋಡೋದು. ಈಗ 20 ಪ್ಲಸ್ 6 ಮೈನಸ್ 3 ಐತಿ. ಇದ್ರೊಳಗೆ ನೋಡೋದು, ಮತ್ತು ನಿಯಮ ನೋಡೋದು. ಭಾಗಾಕಾರ ಐತನ್ ನೋಡ್ರಿ, ಇಲ್ಲ. ಗುಣಾಕಾರ ಐತನ್ ನೋಡ್ರಿ, ಇಲ್ಲ. ಸಂಕಲನ ಐತನ್ ನೋಡ್ರಿ, ಇಲ್ಲ ಐತಿ ನೋಡ್ರಿ. ಸಂಕಲನ 20 ಪ್ಲಸ್ 6 ಇದನ್ನು ಬಿಡ್ರಿ. 20 ಪ್ಲಸ್ 6 ಏನೈತಿ ಮಾಡ್ರಿ, ಅದು ಎಷ್ಟಾಯ್ತು? 26 ಆಯ್ತು. ಮುಂದೆ ಇದು ಮುಗಿದ ಮೇಲೆ ಏನೈತಿ ಅದನ್ನ ಬರ್ರಿ, ಮೈನಸ್ 3 ಹಂಗೆ ಬರ್ರಿ. ಈಗ ಇದ್ರೊಳಗೆ ನೋಡ್ರಿ, ನಿಯಮ ನೋಡ್ರಿ ಏನು ಹೇಳ್ತೈತಿ ನಿಯಮ. ಫಸ್ಟಿಗೆ ಭಾಗಾಕಾರ ಬಿಡಿಸ ಅಂತ ಹೇಳ್ತೈತಿ. ಮತ್ತು ಭಾಗಾಕಾರ ಐತೆ ನೋಡ್ರಿ, ಇಲ್ಲ. ಗುಣಾಕಾರ ಅದು ಇಲ್ಲ. ಸಂಕಲನ ಇಲ್ಲ. ವ್ಯವಕಲನ ಅದು ಇಲ್ಲ. ಈಗ ನೋಡ್ರಿ, ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇಲ್ಲ, ಎಡಿಷನ್ ಇಲ್ಲ, ಸಬ್ಟ್ರಾಕ್ಷನ್ ಇಲ್ಲ. ಇವು ಯಾವೂ ಇಲ್ಲ ಅಂದ್ರೆ ಲಾಸ್ಟಿಗೆ ಏನೈತಿ? ಸಬ್ಟ್ರಾಕ್ಷನ್ ಐತಿ. ಅದನ್ನ ಒಂದೇ ಬಿಡಿಸ್ರಿ. 26 ಮೈನಸ್ 3 26 ಮೈನಸ್ 3 ಅಂದರೆ 23 23 ಇದ್ರ. ಈಗ ಉದಾಹರಣೆ ಎರಡನೇದು ನೋಡೋಣ ನಾವು. ಇಲ್ಲಿ ಏನೈತಿ? ಮೊದಲಿಗೆ 18 ಪ್ಲಸ್ 6 ಮೈನಸ್ 4 ಗುಣಾಕಾರ 10 ಭಾಗಾಕಾರ 5. 18 ಪ್ಲಸ್ 6 ಮೈನಸ್ 4 ಇಂಟು 10 divided by 5. According to this DMAS rule, first we have to solve division. ಇಲ್ಲಿ ನಾವು ಈ DMAS ಪ್ರಕಾರ ಮೊದಲಿಗೆ ಏನು ಮಾಡಬೇಕು?
ಭಾಗಾಕಾರ ಕ್ರಿಯೆ ಮಾಡಬೇಕು. ಭಾಗಾಕಾರ ಎಲ್ಲಿ ಐತೆ ನೋಡ್ರಿ, ಇಲ್ಲಿ ಐತಿ ಭಾಗಾಕಾರ. ಉಳ್ದದ್ದೆಲ್ಲ ಇಲ್ಲ ಅಂತ ತಿಳ್ಕೊಳ್ಳೋದು. ಉಳ್ದದ್ದು ಯಾವುದು ಇಲ್ಲ ಅಂತ ತಿಳ್ಕೊಳ್ಳೋದು. ಇಷ್ಟು ನೋಡ್ರಿ, ನೀವು ಇಷ್ಟ ನೋಡ್ರಿ. ಈಗೇನೈತಿ 10 ಭಾಗಾಕಾರ 5. 10 ಭಾಗಾಕಾರ 5 ಎಷ್ಟು ಬರ್ತೈತಿ? 5 2 10 ಬಂತು. ಉಳ್ದದ್ದು ಏನೈತಿ ಹಂಗೆ ಬರೋದು, ಇದನ್ನು ಬಿಟ್ಟು ಇದು ಮುಗೀತು. ಉಳ್ದದ್ದು ಏನೈತಿ? 18 + 6 - 4 ಗುಣಾಕಾರ. ಮುಂದೆ ಏನೈತಿ ಅದನ್ನು ಬಿಡಿಸಿದ್ದೀವಿ ನಾವು. ಈಗ 2 ಬಂದೈತಿ ಅದರ ಉತ್ತರ. ಈಗ ಮುಗೀತು. ಇನ್ನು ನೋಡ್ರಿ ಏನೈತಿ, ಇನ್ನು ಭಾಗಾಕಾರ ಐತೇನು ಇದ್ರೊಳಗೆ ನೋಡೋದು, ಇದನ್ನು ಬಿಟ್ಟು ಬಿಡೋದು. ಈಗ ನೋಡೋದು ಇದನ್ನೇ ನೋಡೋದು ನಾವು. ಇದನ್ನು ನೋಡೋದು ಭಾಗಾಕಾರ ಐತೇನು ನೋಡ್ರಿ, ಇದ್ರೊಳಗೆ ಇಲ್ಲ. ಗುಣಾಕಾರ ಐತೇನು ನೋಡ್ರಿ. ಡಿವಿಷನ್. ಸರ್ಚ್ ಫಾರ್ ಡಿವಿಷನ್ ಇನ್ ದಿಸ್ ಇಕ್ವೇಷನ್. ನೆಕ್ಸ್ಟ್ ಒನ್, C for multiplication. It is not there. It is there. See here, 4 × 2 multiplication. ಗುಣಾಕಾರ ನೋಡ್ರಿ, ಗುಣಾಕಾರ ಐತಿ. ಈಗೇನು ಮಾಡೋದು? 4 × 2 4 × 2 4 2 ಎಷ್ಟಾಗ್ತೈತಿ ನೋಡ್ರಿ? 4 2 8 4 2 8. ಇದು ಮೈನಸ್ ಹಂಗೆ ಬರೆಯೋದು. ಇದನ್ನ ಏನು ಮಾಡೀವಿ ನೋಡ್ರಿ, 4 2 8 ಬರ್ದೆವು. ಉಳ್ದದ್ದು ಏನೈತಿ ಅದನ್ನೆಲ್ಲ ಬರ್ದೆವು. 18 + 6 ಮೈನಸ್ ಅಷ್ಟೇ ಇದ್ರದ್ದು. ಈಗ ಇದನ್ನು ನೋಡೋದು ನಾವು. ಇದನ್ನು ನೋಡಬೇಕು. ಇದ್ರೊಳಗೆ ಡಿವಿಷನ್ ಐತನ್ ನೋಡ್ರಿ, ಇಲ್ಲ. ಮಲ್ಟಿಪ್ಲಿಕೇಶನ್ ಐತನ್ ನೋಡ್ರಿ, ಇಲ್ಲ. ಅಡಿಷನ್ ಐತನ್ ನೋಡ್ರಿ, ಐತಿ. ಎಷ್ಟು ಸಂಕಲನ ನೋಡ್ರಿ, 18 + 6 18 + 6 24 24. 18 + 6 24. ಇದಾದ್ಮೇಲೆ ಈ ಕಡೆ ಏನು ಇರ್ತೈತಿ ಅದನ್ನ ಹಂಗೆ ಬರೀರಿ. ಇಷ್ಟು ಬರ್ದೆವು. ಈಗ ಇದರಲ್ಲಿ ಏನೂ ಇಲ್ಲ, ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇಲ್ಲ, ಅಡಿಷನ್ ಇಲ್ಲ, ಸಬ್ಟ್ರಾಕ್ಷನ್ ಒಂದೇ ಐತಿ. ಇಲ್ಲಿ 24ರಾಗ 8 ತೆಗೆದ್ರೆ 24 - 8 16 ಇದೆ. ಈಗ ನಾವು ಥರ್ಡ್ ಪ್ರಾಬ್ಲಮ್ ಬಿಡಿಸೋಣ. ಮೂರನೇದು ನಾವು ಇಲ್ಲಿ ಸಾಲ್ವ್ ಥರ್ಡ್ ಒನ್. ದಟ್ ಈಸ್ 8 + 6 / 2 - 2 × 3. ಇದು 8 + 6 ಭಾಗಾಕಾರ 2 - 2 ಗುಣಾಕಾರ 3. ಇದನ್ನು ಈ DMAS ನಿಯಮದ ಪ್ರಕಾರ ಬಿಡಿಸೋಣ. DMAS ಅಥವಾ ಬಾಗು ಸಮ್ ವೇ ಹಿಂಗೆ. ಇಲ್ಲಿ ಇಂಗ್ಲೀಷ್ದಾಗ ಒಂದೊಂದು ಅಕ್ಷರ ತೊಗೊಂಡು ಮಾಡಿದ್ದಾರೆ, ಅದೇನು ಬೇರೆ ಇಲ್ಲ. ಇದು ಕನ್ನಡದಾಗ ಒಂದೊಂದು ಅಕ್ಷರ ಹಾಕಿದ್ರೆ ಹಂಗೂ ಹೇಳ್ಕೊಬೋದು ನೀವು, ಹೆಂಗೆ ಬೇಕಾದಂಗೆ. ನಾವು ವಿ ಸ್ಟಾರ್ಟ್ ಸಾಲ್ವಿಂಗ್ ದಿಸ್ ಒನ್. ಫಸ್ಟ್ ವಿ ಸರ್ಚ್ ಫಾರ್ ಡಿವಿಷನ್ ಇನ್ ದಿಸ್ ಪ್ರಾಬ್ಲಮ್. ಹಿಯರ್ 6 / 2. ಇಲ್ಲಿ ನಾವು ಭಾಗಾಕಾರವನ್ನು ಮೊದಲಿಗೆ ಮಾಡೋಣ. ಎಷ್ಟೈತೆ ನೋಡ್ರಿ, ಅದು 6 ಭಾಗಾಕಾರ 2 ಎಷ್ಟು? 2 × 3 = 6. ಇದರದ 3 ಬಂತು. ಇದರ ನಂತರ ಏನೈತಿ 8 ಪ್ಲಸ್ ಹಂಗೆ ಬರೀರಿ. ಇದರ ಮೊದಲಿಗೆ 8 ಪ್ಲಸ್ ಇತ್ತು. ಇದರ ನಂತರ ಏನೈತಿ -2 ಗುಣಾಕಾರ 3 -2 ಗುಣಾಕಾರ 3. 8 + 3 - 2 × 3. ಇದು ಹಿಂಗೆ ಮಾಡ್ಬೋದು. ಇನ್ನು ಮುಂದೆ ಇದರೊಳಗೆ ಡಿವಿಷನ್ ಐತೆ ನೋಡ್ರಿ, ಮತ್ತಿಲ್ಲ. ಮಲ್ಟಿಪ್ಲಿಕೇಶನ್ ಐತೆ ನೋಡ್ರಿ, ಐತಿ. ಎಷ್ಟು? 2 × 3 ಎಷ್ಟು? 6. ಮತ್ತೇನೈತಿ ಉಳ್ದದ್ದೆಲ್ಲ ಹಂಗೆ ಬರ್ರಿ. 8 + 3 - 8 + 3 - ಹಂಗೆ ಬರ್ರಿ. ಇದ್ರೊಳಗೆ ನೋಡ್ರಿ ಇನ್ನೇನು ನೋಡಬೇಕು? ಡಿವಿಷನ್ ಮಲ್ಟಿಪ್ಲಿಕೇಶನ್ ಇಲ್ಲ, ಎಡಿಷನ್ ಐತೆ ನೋಡ್ರಿ, ಐತಿ. ಎಷ್ಟು? 8 + 3 ಉಳ್ದದ್ದೆಲ್ಲ ಮುಚ್ಚೋದು. 8 + 3 11. ಉಳ್ದದ್ದು ಏನೈತಿ ಇದನ್ನು ಬಿಟ್ಟರೆ -6 ಹಂಗೆ ಬರ್ರಿ. ಈಗ ಲಾಸ್ಟಿಗೆ ಒಂದು ಉಳ್ದೈತಿ. 11 - 6 11 ಮಾಡ್ಬೋದು. ಇದು ಎಷ್ಟು ಬಂತು? 5 ಬಂತು. ನಾವು ಇಲ್ಲಿ ಸಾಲ್ವ್ ಫೋರ್ತ್ ಒನ್. ದಟ್ ಇಸ್ 6 × 15 / 5 + 8 - 5. ನಾಲ್ಕನೇದು ಈಗ ಬಿಡಿಸೋಣ. ನಾವು ಸರಳೀಕರಣ ಮಾಡೋದು. 6 ಗುಣಾಕಾರ 15 ಭಾಗಾಕಾರ 5 + 8 - 5. ಈಗ ಮೊದಲಿಗೆ ಭಾಗಾಕಾರ ಕ್ರಿಯೆಯನ್ನು ಬಿಡಿಸಬೇಕು. ಫಸ್ಟ್ ಯು ಹ್ಯಾವ್ ಟು ಸಾಲ್ವ್ ಹಿಯರ್ ಡಿವಿಷನ್ ಪ್ರೊಸೆಸ್. ಸೊ 15 - 3 is 5 3 = 15. 5 3 = 15. ಇದು 3 ಬರ್ತೈತಿ. ಇದ್ರ ಮೊದಲಿಗೆ ಏನೈತಿ 6 ಗುಣಾಕಾರ ಹಂಗೆ ಬರ್ರಿ 6 × ಇದರ ನಂತರ ಏನೈತಿ +8 - 5 ಹಂಗೆ ಬರುತ್ತೆ. ಇದನ್ನಷ್ಟೇ ಬಿಡಿಸಿದೆವು ನೋಡ್ರಿ ಇಲ್ಲಿ ನಾವು. ಇದನ್ನಷ್ಟೇ ಬಿಡಿಸಿದೆವು, 3 ಬಂತು. ಉಳ್ದದ್ದೆಲ್ಲ ಸೇಮ್ ಐತಿ ಹಂಗೆ. 6 × ಹಂಗೆ ಐತಿ. ಇದಾದ ನಂತರ +8 - 5 ಎಲ್ಲ ಹಂಗೈತಿ. ಇದಷ್ಟೇ. 5 3 = 15 5 3 = 15. 3 ಆನ್ಸರ್ ಬಂತಿದ್ದಾರೆ. ಇಷ್ಟ ಮಾಡಿದ್ವಿ. ಡಿವಿಷನ್ ಅಷ್ಟೇ ಮಾಡಿದ್ವಿ. ಇಲ್ಲಿ ಇಂಟು ಮಾಡೋದು. ಇಂಟು ನೆಕ್ಸ್ಟ್ ಡಿವಿಷನ್ ಆಗೋಣ. ಎರಡನೇದ ಇಂಟು ಐತಿ. ಇದ್ರೊಳಗೆ ಡಿವಿಷನ್ ಇದ್ರೆ ಮಾಡೋದು. ಮತ್ತು 2 ಇರ್ತಾವೆ ಮ್ಯಾಮ್, 2 3 4 ಇರ್ತಾವೆ, ಅವು ಹಂಗೆ ಮಾಡೋದು.
ಆಮೇಲೆ ಡಿವಿಷನ್ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ಗೆ ಹೋಗೋದು ಎಲ್ಲೈತಿ ನೋಡಿರಿ ಇಷ್ಟ ಉಳ್ದದ್ದೆಲ್ಲ ಮರ್ತು ಬಿಡೋದು ಈಗ 6 ಮೂರಲೆ 18 6 3 ಸ 18 ಪ್ಲಸ್ 8 ಮೈನಸ್ 5 ಈಗ ನೋಡಿರಿ ಇದ್ರೊಳಗೆ ಡಿವಿಷನ್ ಇಲ್ಲ ಮಲ್ಟಿಪ್ಲಿಕೇಶನ್ ಇಲ್ಲ ಅಡಿಷನ್ ಐತಿ ಅಡಿಷನ್ ಮಾಡಿರಿ 18 ಪ್ಲಸ್ 8 ಎಷ್ಟಿದೆ 26 ಮೈನಸ್ 5 ಹಂಗೆ ಬರ್ರಿ ಇದ್ರದ 26 ಬಂತು ಇಲ್ಲಿ ಬರ್ದೆವು ಇದೆರಡು ಕೂಡಿ 26 ಬಂತು ಇಲ್ಲಿ ಬರ್ದೆವು ಇದಾಗಣ -5 ಐತಿ ಹಂಗೆ ಬರ್ದೆವು ಈಗ 26 ಮೈನಸ್ 5 ಲಾಸ್ಟಿಗೆ ಒಂದು ಐತಿ ಅದ ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಅಡಿಷನ್ ಇಲ್ಲ ಸಬ್ಟ್ರಾಕ್ಷನ್ ಐತಿ ಅದನ್ನ ಮಾಡಿರಿ ಇದು ಎಷ್ಟು ಬಂತು 21 ಬಂತು ಹಿಂಗೆ ಈಗ 5th ಒಂದು 5ನೇದು ಬಿಡಿಸೋನು ಏನು 18 ಪ್ಲಸ್ 20 ಡಿವೈಡೆಡ್ ಬೈ 2 ಪ್ಲಸ್ 6 ಇಂಟು 4 ಮೈನಸ್ 9 ಇದನ್ನು 18 ಪ್ಲಸ್ 20 ಭಾಗಾಕಾರ 2 ಪ್ಲಸ್ 6 ಗುಣಾಕಾರ 4 ಮೈನಸ್ 9 ಇದನ್ನು ಬಿಡಿಸೋಣ ಮೊದಲಿಗೆ ಭಾಗಾಕಾರ ಇದು ಭಾಗಾಕಾರ ಬಿಡಿಸ್ಬೇಕು ನಾವು ಈ DMAS ನಿಯಮದ ಪ್ರಕಾರ DMAS ಪ್ರಕಾರ ಡಿ ಅಂದರೆ ಡಿವಿಷನ್ ಭಾಗಾಕಾರ ಮೊದಲಿಗೆ ಬಿಡಿಸೋದು ಎಲ್ಲೈತಿ ನೋಡ್ರಿ ಇವೆಲ್ಲ ಮತ್ತು ಚಿಹ್ನೆ ಸಹಿತ ಉಳ್ದದ್ದೆಲ್ಲ ಎಷ್ಟು 20 ಭಾಗಾಕಾರ 2 ಹತ್ತಲೇ 20 ಇದ್ರ ಬೆಲೆ 10 ಬರ್ತೈತಿ ಉಳ್ದದ್ದು ಹಂಗೆ ಬರೀರಿ 18 ಪ್ಲಸ್ ಬರೀರಿ ಆನಂತರ ಪ್ಲಸ್ 6 ಗುಣಾಕಾರ 4 ಮೈನಸ್ 9 ಹಿಂಗೆ ಬರೀದು ಇದರ ನಂತರ ಏನೈತಿ ಇದರೊಳಗೆ ನೋಡ್ರಿ ಭಾಗಾಕಾರ ಇಲ್ಲ ಅಂದರೆ ಗುಣಾಕಾರ ಐತೆ ನೋಡಿದೆ ಎರಡನೇದು ಗುಣಾಕಾರ ಇಲ್ಲೇ ಐತಿ 6 ಗುಣಾಕಾರ 4 ಅದನ್ನು ಮಾಡಿರಿ 24 ಆಯ್ತು ಇದು ಹಂಗೆ ಬರೀದು ಉಳ್ದದ್ದೆಲ್ಲ ನೋಡಿರಿ ಇದಷ್ಟೇ 24 ಬರ್ತೈತಿ ಉಳ್ದದ್ದೆಲ್ಲ ಸೇಮ್ ಅದಾವೆ ಹೆಂಗಿದ್ದಂಗೆ ನೋಡಿರಿ ಎಲ್ಲ ಇದಷ್ಟೇ ಗುಣಾಕಾರ ಐತಿ ಇನ್ನು ಸಂಕಲನ ಮಾಡೋದು ಎಷ್ಟು ಅದಾವೆ ಕೊಡಿಸು ನೋಡಿರಿ ಸಂಕಲನ ಇಲ್ಲಿ ಒಂದು ಐತಿ ಇಲ್ಲಿ ಒಂದು ಐತಿ 2 ಅದಾವೆ ಇದ್ರೊಳಗೆ 2 ಇದ್ದರೆ 2 ಎಲ್ಲ ಕೊಡಿಸು 18 10 24 ಎಲ್ಲ ಕೊಡಿಸೋದು ಸೈಡಿಗೆ ಕಚ್ಚಾದಾಗ ಬರೀಬೇಕಾದ್ರೆ 18 18 10 ಆ್ಯಂಡ್ 24 ಇವೆಲ್ಲ ಪ್ಲಸ್ ಮಾಡೋದು 8 ಪ್ಲಸ್ 4 12 12 1 ಪ್ಲಸ್ 2 3 4 5 52 ಇದು 52 52 ಆಗ್ತದೆ ಎಷ್ಟೆಲ್ಲ ಕೂಡಿ 18 10 24 ಇನ್ನು -9 ಹಂಗೆ ಬರೀರಿ ಈಗ ಇದರೊಳಗೆ ಭಾಗಾಕಾರ ಇಲ್ಲ ಗುಣಾಕಾರ ಇಲ್ಲ ಸಂಕಲನ ಇಲ್ಲ ಇಲ್ಲಿ ಇವು 3 ಇಲ್ಲ DMA ಇಲ್ಲ ಈಗ S ಒಂದು ಐತೆ ಸಬ್ಟ್ರಾಕ್ಷನ್ ಮೈನಸ್ ಅದನ್ನ ಮಾಡಿರಿ 52ದಾಗ 9 ತೆಗಿಬೇಕು ಇಲ್ಲಿ 9 ಬೇಕಾದ್ರೆ ಬರಲಿಲ್ಲ ಅಂದರೆ ಇಲ್ಲಿ ಕಚ್ಚಾದಾಗ ಮಾಡಿ ನೋಡ್ರಿ 12ರಾಗ 9 ಕಳೆದ್ರೆ 12 ಮೈನಸ್ 9 ಎಷ್ಟಾಯ್ತು 3 ಆಯ್ತು ಎತ್ತುವರಿ 43 ಆಗ್ತದೆ ಈಗ ನಾವು 6ನೇದು ಬಿಡಿಸೋಣ ಏನಂದರೆ 12 ಮೈನಸ್ 6 ಡಿವೈಡೆಡ್ ಬೈ 2 ಇಂಟು 4 ಪ್ಲಸ್ 3 ಈಗ ನೋಡಿರಿ ಫಸ್ಟಿಗೆ ಡಿವಿಷನ್ ಪ್ರೊಸೆಸ್ ಎಲ್ಲೈತಿ 6 ಮೈನಸ್ 2 2 3 ಸ 6 2 ಮೂರಲೆ 6 ಈಗ 12 ಮೈನಸ್ ಹಂಗೆ ಬರೆದು ಗುಣಾಕಾರ 4 ಪ್ಲಸ್ 3 ಈಗ ಮುಂದಿಂದ ಇಂಟು ಎಲ್ಲೈತಿ ನೋಡ್ರಿ ಇಲ್ಲೈತಿ 3 ಇಂಟು 4 12 12 ಇದು ಪ್ಲಸ್ 3 ಹಂಗೆ ಈ ಕಡೆ 12 ಮೈನಸ್ ಹಂಗೆ ಈಗ ನೋಡ್ರಿ ಈಗಲ್ಲ ಇದು ಪ್ಲಸ್ ಇರ್ತದೆ ಇದರಿಂದ ಏನಿಲ್ಲ ಅಂದರೆ ಇದು ಪ್ಲಸ್ ಇರ್ತದೆ ಇದು ಮೈನಸ್ ಐತಿ ಇದ್ರ ಚಿಹ್ನೆ ಮೈನಸ್ ಇದ್ರದ್ದು ಪ್ಲಸ್ ಇದ್ರದ್ದು ಪ್ಲಸ್ ಇದು 12 ಮತ್ತು 3 ನಾವೀಗ ಕೂಡಿಸ್ಬೇಕಾಗೈತಿ 12 ಮತ್ತು 3 ಕೂಡಿಸ್ರೆ ಎಷ್ಟಾಗ್ತೈತೆ ನೋಡ್ರಿ 12 3 15 15 ಇದು ಮೈನಸ್ 12 ಹಂಗೆ ಇಡ್ರಿ ಇದ್ರ ಬೆಲೆ ಎಷ್ಟು ಬಂತು 3 15 ಮೈನಸ್ 12 3 ಇದ್ರ ಉತ್ತರ ಬಂತು ಈಗ ಇದನ್ನು ತಗೋರಿ ಇದ್ರೊಳಗೆ ನೋಡಿರಿ ಮೊದಲಿಗೆ ಭಾಗಾಕಾರ ಬಿಡಿಸ್ಬೇಕು ಎಷ್ಟು 48 ಭಾಗಾಕಾರ 6 6 ಎಂಟ್ಲೆ 48 6 8 48 ಇದು 8 ಬಂತು ಉಳ್ದದ್ದೆಲ್ಲ ಹಂಗೆ ಬರ್ರಿ 50 ಮೈನಸ್ 8 ಇಂಟು 4 ಪ್ಲಸ್ 8 ಈಗ ಗುಣಾಕಾರ ಐತಿ ಗುಣಾಕಾರ ಮಾಡಿರಿ 8 4 8 4 32 50 ಮೈನಸ್ 32 ಪ್ಲಸ್ 8 ಈಗ ಇದು ಪ್ಲಸ್ ಐತಿ ಇದು ಮೈನಸ್ ಇದು ಪ್ಲಸ್ 2 ಕೂಡಿಸ್ರೆ 50 ಮತ್ತು ಇದೊಂದು 8 58 ಆಯ್ತು ಮೈನಸ್ 32 ಹಂಗೆ ಬರ್ರಿ ಈಗ ಎಷ್ಟಾಯ್ತು ನೋಡ್ರಿ ಇದು 58 ಮೈನಸ್ 32 ಇದು ಕಳಿಬೇಕು ಇಲ್ಲಿ 8ರಾಗ 2 ಕಳೆದ್ರೆ 6 5ರಾಗ 3 ಕಳೆದ್ರೆ 2 26 ಇದ್ರ ಉತ್ತರ 26 ಇದು ನೋಡ್ರಿ ಫಸ್ಟಿಗೆ ಡಿವಿಷನ್ ಭಾಗಾಕಾರ ಮಾಡಿರಿ 3 5 15 5 ಬಂತಿದೆ 12 ಮೈನಸ್ ಪ್ಲಸ್ 1 ಇಂಟು 4 ಈಗ ಇಂಟು ಮಾಡಿರಿ 1 ಇಂಟು 4 4 12 ಮೈನಸ್ 5 ಪ್ಲಸ್ 4 ಈಗ ಪ್ಲಸ್ ಇದು 12 ಪ್ಲಸ್ 4 16 ಇದೆ ಮೈನಸ್ 5 ಇದು 11 ಹಿಂಗೆ ಇದ್ರನ್ನ ನಾವು ಮಾಡಬೇಕು